ಇನ್ಫಾರ್ಮೇಷನ್ ಬಂತು. ಹಾಂ ಸರ್. ಕುಪ್ಪಳ್ಳಿ ಹುಡುಗನ ಚದಲ್ಪುರದಲ್ಲಿ ಟಿಪ್ಪರ್ ಒಂದು ಆಕ್ಸಿಡೆಂಟ್ ಮಾಡಿ ಸತ್ತೋಗಿ ರೋಡ್ ಬಂದ್ ಮಾಡಿದ್ದಾರೆ. ಈಗ ಮೆಸೇಜ್ ಮಾಡಿದ್ದಾರೆ. ಸೊ ಈ ಭಾಗದಲ್ಲಿ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ, ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ. ನಾನು ಆವತ್ತಿಂದನೂ ಕ್ರಷರ್ ಟಿಪ್ಪರ್ಗಳ ಹಾವಳಿ ಅದರ ವಿರುದ್ಧನೇ. ನಾನು ಮೊನ್ನೆ ಟಿಪ್ಪರ್ಗಳೆಲ್ಲ ನಿಲ್ಲಿಸಿದ್ರೆ ಹೋಗಿ ಎಲ್ಲ ಗಲಾಟೆಗಳು ಮಾಡಿದ್ರು. ಈಗ ಹುಡುಗ ಸತ್ತೋದ ಕುಪ್ಪಳ್ಳಿಯಲ್ಲಿ. ಯಾರು ಜವಾಬ್ ನೋಡಿ. ನಾನು ಕಂಟಿನ್ಯೂಸ್ ನಿಲ್ಲಿಸ್ತಾನೆ ಇದ್ದೀನಿ ಕ್ರಷರ್ಗಳನ್ನ. ನಾನು ಇದು ಏನಾಗುತ್ತೆ, ನನ್ನ ಪರಿಮಿತಿಯಲ್ಲಿ ಇರೋ ಸಂಖ್ಯೆ ಕಡಿಮೆ. ನಾನು ಹೇಳೋದು ಇಷ್ಟೇ ನೋಡಿ. ಈಗ ಆ ಹುಡುಗ ಸತ್ತೋದ, ಆ ಟಿಪ್ಪರ್ಗಳು 180 ಹೋಗ್ತಾರೆ. ಈಗ ನಾವು ರಸ್ತೆಗಳು ಹಾಕಿಸ್ತೀವಿ ಸರ್ ಕಷ್ಟಪಟ್ಟು. 6 ತಿಂಗಳಿಗೆ ಟಿಪ್ಪರ್ಗಳು ಓಡಾಡಿ ಕೆಡಿಸ್ಬಿಡ್ತಾವೆ. ನಾವು ಏನು ಮಾಡೋದು? ಸೊ ಆದರೂ ನನ್ನ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕ್ರಷರ್ಸ್ನ ನಿಲ್ಲಿಸಿ ಅಂತ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀನಿ. ನಾನು ಈ ಭಾಗದಲ್ಲೇ ಪೆರೆಸ್ ಬೆಳೆದಿರೋ ಜನರಿಗೆ ಸರ್ ಗ್ಲಾಸ್ ಪ್ಲೇಟ್ಗಳೆಲ್ಲ ಮೊದಲೆಲ್ಲ ಬ್ಲಾಸ್ಟ್ ಮಾಡಿದ್ರೆ ಬಿದೋಗ್ಬಿಡೋದು ಕೆಳಕ್ಕೆ. ಆ ಕಡೆ ನೀವು ದಿಗೂರಲ್ಲಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಬುಷೆಟ್ಟಹಳ್ಳಿ ಕಡೆ ಎಲ್ಲ ಅಲ್ಲಿ ಇನ್ನೂ ಸಮಸ್ಯೆ ಇದೆ. ಈ ಕಡೆನೂ ಇದೆ, ಮುತ್ತುಗದಳ್ಳಿಯಲ್ಲೂ ಇದೆ. ನಿಲ್ಲಿಸೋ ಪ್ರಯತ್ನ ಪಡ್ತೀನಿ ಸರ್. ಸರ್ಕಾರಕ್ಕೆ ನಾನು ಸೀರಿಯಸ್ ಆಗಿ ಮನವಿ ಮಾಡ್ತೀನಿ. ಗ್ರಾಮಗಳಲ್ಲಿ ಯೂನಿಟಿ ಬೇಕು ನೋಡಿ. ನಾನು ಈ ಊರನ್ನ ನೀವು ಕೇಳಿ, ಈ ಊರಲ್ಲಿ ಎಲ್ಲ ಈಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಮೊದಲಿಗೂ ಈಗ ಒಂದು ಅನ್ಯೋನ್ಯತೆ ಬರ್ತಾ ಇದೆ. ಎಲ್ಲ ಸರಿ ಮಾಡ್ತೀನಿ ಸರ್ ನಾವೀಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.